ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದೇನಪ್ಪ ಬೆಳಗ್ಗೆ ಕತ್ಲಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಹೌದು, ಇದು ನಾವು ಆಷಾಢ ಮಾಸದಲ್ಲಿ ಹೊರಬೀಡು ಅಂತ ಹೇಳಿ ಬರ್ತೀವಿ. ಹಾಗಾಗಿ ನಾವು ಹೊರಬೀಡು ಬಂದಿರೋ ಅಂಥದ್ದು ಊರಿಗೆ ಬಂದಿದ್ದೀವಿ, ಆಂಧ್ರಾಗೆ. ಇದನ್ನು ಇಲ್ಲಿ ಗಂಡನ ಮನೇಲಿ ಆಚರಣೆ ಮಾಡೋವಂಥ ಹಬ್ಬ ಇದು. ಹಾಗಾಗಿ ಬೆಳಗಿನ ಜಾವ ಯಾರೂ ಹೇಳೋದಕ್ಕಿಂತ ಮುಂಚೆನೇ ಬೇಗನೆ ಬರಬೇಕಂದ್ರೆ ಸೂರ್ಯ ಉದಯಿಸೋದಕ್ಕಿಂತ ಮುಂಚೆನೇ ಊರು ಬಿಟ್ಟು ಬರೋವಂಥದ್ದು. ಹಿಂದಿನ ಕಾಲದಿದ್ದನೂ ಇದನ್ನು ಶನಿ ಕಳ್ಕೊಳ್ಳೋದಕ್ಕೆ ಅಂತೇಳಿ ಮಾಡೋವಂಥ ಹಬ್ಬ. ಅಂದರೆ ಇದು ಬೆಳಗ್ಗೆ ನಾವು ಎಷ್ಟು ಗಂಟೆ ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಬಂದರೆ ಸಂಜೆ ಬಂದುಬಿಟ್ಟು ಸೂರ್ಯಾಸ್ತ ಆದ ನಂತರ ಹೋಗಬೇಕು. ಅಂದರೆ ಸಂಜೆ ಗೋಧೂಳಿ ಸಮಯ ಅಂತಾರಲ್ಲ, ಆ ಸಮಯದಲ್ಲಿ ಮತ್ತೆ ನಾವು ವಾಪಸ್ ಹೋಗೋವಂಥದ್ದು. ಇಲ್ಲೇ ಒಂದೇ ಎಲ್ಲ ಚಿಕನ್ನು ನಾನ್ ವೆಜ್ ಮಾಡೋವಂಥದ್ದು. ಇದು ವೆಜ್ ಮಾಡಲ್ಲ, ಸ್ವೀಟ್ ಮಾಡಲ್ಲ, ಖಾರನೇ ಮಾಡೋದು. ಕೋಳಿನ ಇಲ್ಲೇ ದೇವ್ರು ಮಾಡಿಬಿಟ್ಟು ತಂಟೆ ಗಿಡ ಅಂತೇಳಿ ಬರುತ್ತೆ, ಅದಕ್ಕೆ ಪೂಜೆನ ಮಾಡಿಕೊಂಡು ಕೋಳಿ ಕೊಯ್ದುಬಿಟ್ಟು ಆವತ್ತಿನ ದಿನ ಅಲ್ಲೇ ಊಟ ಮಾಡಿ ಹೋಗೋವಂಥದ್ದು. ಇದಕ್ಕೆ ನೆಂಟರಿಗೆಲ್ಲ ಯಾರಿಗೂ ಹೇಳಲ್ಲ. ಅಣ್ಣ ತಮ್ಮಂದರು ಬೇಕಿದ್ದರೆ ಬರ್ಬೋದು. ನಮ್ಮ ಅಪ್ಪಾಜಿರ ಅಣ್ಣ ತಮ್ಮಂದರೆಲ್ಲ ದೂರ ದೂರ ಊರಲ್ಲಿರೋದ್ರಿಂದ ನಾವೊಬ್ಬರೇ ಮಾಡ್ತಾಯಿದ್ದೀವಿ. ಇದ್ರ ವಿಶೇಷ ಏನು ಅಂತಂದರೆ ಶನಿ ಕಸನ ತೊಗೊಬರೋವಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ಮನೇಲೆಲ್ಲರೂ ಶನಿ ಕಸ ಎಲ್ಲ ಮಲಗಿರ್ತೀವಲ್ಲ, ಎಲ್ಲ ಕಸ ಎಲ್ಲ ಹೊಡೆದ್ಬಿಟ್ಟು ಒಂದು ಮರದಲ್ಲಿ, ಮನೇಲಿ ಯೂಸ್ ಮಾಡೋಂಥ ಪ್ಲಾಸ್ಟಿಕ್ ಮರ ಅಲ್ಲ, ಇದು ಅಕ್ಕಿ ಎಲ್ಲ ಮಾಡ್ತೀವಲ್ವ ಮರ, ಬಿದ್ರದ್ದು ಬರುತ್ತಲ್ಲ, ಆ ಮರದಲ್ಲಿ ಕಸನ ತುಂಬಿಕೊಂಡು ವರ್ಷ ಎಲ್ಲ ಹೊಡೆದಿರ್ತೀವಲ್ಲ ಆ ಪೊರ್ಕೆ, ಕಸ ಹೊಡೆದಿರೋವಂಥ ಪೊರ್ಕೆನ ತೊಗೊಂಡು ಬರೋದು. ಎದ್ದು ಏನೂ ಒಲೆಗಿಲೆ ಏನೂ ಹಚ್ಚಲ್ಲ, ಎಲ್ಲ ಹೊರಗಡೆ ಎಲ್ಲ ತೊಳೆದ್ಬಿಟ್ಟು ಬಾಗಿಲೆಲ್ಲ ತೊಳೆದು ಮನೇಲೆಲ್ಲ ಕಸ ಎಲ್ಲ ನೀಟಾಗಿ ಹೊಡ್ಕೊಂಡು ದೇವರಿಗೆ ದೀಪ ಮನೇಲೇ ಎಲ್ಲ ಮುಖ ಎಲ್ಲ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ಬರ್ತೀವಿ. ಇಲ್ಲಿ ಬಂದು ಸ್ನಾನ ಮಾಡೋವಂಥದ್ದು. ಈಗ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದಿದ್ದೀವಿ. ಇಲ್ಲಿ ಹಿಂದಿನ ದಿನವೇ ನಮ್ಮ ಅತ್ತೆ ನಮ್ಮ ಮಾವ ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಹೋಗಿದ್ರು ಜಾಗನ. ಬೆಳಗ್ಗೆ ಬಂದು ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹಿಂದಿನ ದಿನವೇ ಬಂದು ಎಲ್ಲ ಕ್ಲೀನ್ ಮಾಡಿ ಹೋಗಿದ್ರು. ಹಾಗಾಗಿ ನಮ್ಗೆ ಸ್ವಲ್ಪ ಈಸಿ ಆಯಿತು ಅಂತಲೇ ಹೇಳ್ಬೋದು. ಸಾಕಾಗುತ್ತೆ ನಾವು ತಗ್ ಮಾಡಿದರೆ. ಚೆನ್ನಾಗಿಲ್ಲ, ಮುಳ್ಳುತ್ತಿದೆ. ನೀವು ಸುಮ್ಮನೆ ಇರ್ತೀರ ಹಂಗೆ. ರಿಷಿಕಗಂತೂ ಫುಲ್ ಖುಷಿ ಆಗ್ಬಿಟ್ಟೈತೆ ಬಂದಿರೋದು. ಕಲ್ಲಮ್ಮ ಎಲ್ಲೋ ಬಂದ್ಬಿಟ್ಟಿವಲ್ಲ ಮನೆ ಬಿಟ್ಟತ್ಲಾಗೆ, ಇಲ್ಲೇ ಇರೋಣ ಅಂತ ಅಲ್ಲೇನು ರಿಷಿ? ಪ್ಯಾಂಟ್ ಯಾಕೆ ಹಾಕ್ಕೊಂಬರ್ಲಿಲ್ಲ ಮಿಡಿ? ಹಂಗೆ ಬಂದ ಮರ್ತು? ಅಯ್ಯೋ ತಾಯಿ. ಹಾಂ, ಚಳಿ ಆಗುತ್ತಲ್ಲಮ್ಮ, ಹಾಕ್ಕೊಂಬರ್ಬೇಕು ತಾನೆ. ಹಾಂ, ಇವು ಕರೆಕ್ಟ್ ಇದೆ ನೋಡಿ ಸೈಜ್. ಅದ್ರ ಮುಂದೆಗಡೆ ಐತಲ್ಲ ಅದೊಂದು ಕಲ್ಲು ಆಗಲ್ಲ ಅದು? ಏನಾಗೈತಂತೆ? ಇವು ಚೆನ್ನಾಗಿದೆ ಕಲ್ಲು. ಅಪ್ಪ ಅಡುಗೆ ಮಾಡೋಕ್ಕೆ ನೋಡಿ, ಅಲ್ಲೆಲ್ಲ ಕಲ್ಲು ಜೋಡಿಸೋಷ್ಟರಲ್ಲಿ ಫುಲ್ ಬೆಳ್ಳಗಾಗೋಯ್ತು. ನವಿಲಂತೂ ಸುಮ್ಮನೆ ಒಂದೇ ಸಮ ಕೂಗ್ತಾನೆ ಇದ್ವು. ಹಾಗೆ ಇಲ್ಲೇ ಎಲ್ಲಾದರೂ ಅಕ್ಕಪಕ್ಕದಲ್ಲಿ ಇರಬೇಕು ಅಂತ ನೋಡೋದಕ್ಕೆ ಬಂದ್ವಿ. ಒಂದು ಕಾಣಿಸ್ಲೇ ಇಲ್ಲ. ಇಲ್ಲೇ ನಮ್ಮ ಪಕ್ಕದಲ್ಲೇ ಕೂಗ್ದಂಗೆ ಆಗ್ತಿತ್ತು, ಬಟ್ ಹೊರಗಡೆ ಬಂದು ನೋಡಿದ್ರೆ ಕಾಣಿಸ್ಲೇ ಇಲ್ಲ. ಅದನ್ನೇ ನೋಡ್ಕೊಂಡು ಬಂದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ, ಬೆಳಗ್ಗೆನೇ ವಾತಾವರಣ ತುಂಬ ಚೆನ್ನಾಗಿದೆ. ಮಕ್ಳಿಗಂತೂ ತುಂಬಾ ಖುಷಿ ಆಯಿತು. ಒಂದು ನಿಮಿಷ ನಿಂತಿದ್ದತ್ರ ನಿಂತ್ಕೊಳ್ತಾ ಇರಲಿಲ್ಲ, ಸುಮ್ಮನೆ ಆಚೆ ಈಚೆ ಓಡಾಡ್ತಾನೇ ಇದ್ದರು. ನೋಡಿ, ಇದೇ ನಮ್ಮ ಮನೆ. ಇದು ಎಂಟ್ರೆನ್ಸ್, ಒಳಗಡೆ ಹೋಗೋವಂಥದ್ದು. ಈ ರೀತಿಯಾಗಿ ಮಾಡ್ಕೊಂಡಿದ್ದೀವಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಮನೆ. ಇದು ಮೇನ್ ಡೋರು ಅಲ್ಲೇನು? ನೋಡಿ, ಈಗ ಕಲ್ಲೆಲ್ಲ ಇಟ್ಟಾದ ನಂತರ ಫಸ್ಟು ಒಲೆಗೆ ಪೂಜೆ ಮಾಡಬೇಕು. ಒಲೆಗೆ ಪೂಜೆ ಮಾಡಿ ಫಸ್ಟ್ ಅಗ್ನಿ ದೇವತೆಗೆ ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ನೈವೇದ್ಯ ಎಲ್ಲ ಮಾಡೋದ್ರಿಂದ ಒಲೆಗೆ ಪೂಜೆ ಮಾಡ್ತಾರೆ ಫಸ್ಟು. ಈಗ ಕಲ್ಲಿಗೆಲ್ಲ ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಒಂದು ಹೂವನ್ನ ಇಟ್ಟು ನಾನು ಪೂಜೆನ ಮಾಡ್ತಾಯಿದ್ದೀನಿ.
ಮುಂಚೆ ಚಿಕ್ಕವರಿದ್ದಾಗಂತೂ ನಮಗೆ ಇದು ಫುಲ್ಲು ಖುಷಿ ಹಬ್ಬ ಇವು ಹಬ್ಬ. ಅಂದರೆ ಹೊಸ ಬಟ್ಟೆನೇ ಬೇಕಿತ್ತು, ಅಂದರೆ ಹೊಸ ಬಟ್ಟೆ ಹೂವು ಎಲ್ಲ ಬರೀ ರೆಡಿ ಆಗೋದೇ ಒಂದು ಖುಷಿ ಇರ್ತಿತ್ತು. ನಾವು ಇಲ್ಲೇ ಸ್ನಾನ ಮಾಡ್ಕೊಳ್ತೀವಿ. ಹಾಗಾಗಿ ಎಲ್ಲಾದರೂ ಕೆರೆ ಆ ಥರ ಬೋರ್ ಜಾಸ್ತಿ ನೀರು ಬರುತ್ತಕ್ಕ, ಈಜಾಡಿ ದೊಡ್ಡ ದೊಡ್ಡ ತೊಟ್ಟಿಗಳೆಲ್ಲ ಇರೋವಲ್ಲ ಹೊಲದಲ್ಲಿ, ಅದರಲ್ಲೆಲ್ಲ ಈಜಾಡೋದು ಆ ಥರ ತುಂಬ ಖುಷಿ ಪಡ್ತಿದ್ವಿ ಅವಾಗ. ಇದೆಲ್ಲ ಕೆಲಸ ನಮ್ಮ ಅಮ್ಮರು ಮಾಡ್ತಿದ್ರು. ಬಟ್ ಈಗ ನಾವು ಮಾಡೋ ಇದು ಆಗಿದೆ, ನಾವು ಪಡೋ ಖುಷಿನ ನಮ್ಮ ಮಕ್ಕಳು ಪಡ್ತಾಯಿದ್ದಾರೆ ಇವಾಗ ಅಷ್ಟೇ. ಎಲ್ಲ ಆದಮೇಲೆ ಊದುಗಡ್ಡೆ ಹಚ್ಚಿ ನಮಸ್ಕಾರನ ಮಾಡಿಕೊಂಡು ಫಸ್ಟು ಒಲೆಗೆ ನೀರು ಹಚ್ಬಿಟ್ಟು ಆ ಕಡೆ ಕಾಫಿ ಮಾಡ್ಕೊಂಡು ಕುಡಿದು, ಯಾಕಂದರೆ ಮನೇಲೂ ಏನೂ ಮಾಡಿರಲ್ಲ ಅಲ್ವಾ, ಹಾಗೇ ಬಂದಿರ್ತೀವಿ. ಅಷ್ಟೊತ್ತಿಗೆಲ್ಲ ಹಶ್ವಾಗಿಬಿಟ್ಟಿತ್ತು. ಬ್ರೆಡ್ಡಿನ ಪ್ಯಾಕೆಟ್ ತೊಗೊಂಬಂದಿದ್ವಿ. ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಬ್ರೆಡ್ ತಿಂದರೆ ಅಡುಗೆ ಆಗೋ ತನಕ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೋದು ಅಂತ ಈಗ ಟೀ ಮಾಡ್ತಾಯಿದ್ದೀನಿ. ಈ ಕಡೆ ನೀರು ಉರಿ ಹಾಕಬೇಕು. ನೀರು ಬಿಸಿ ಆಗೋ ಅಷ್ಟರಲ್ಲಿ ಟೀ ಮಾಡ್ಕೊಂಡು ಕುಡಿಯೋಣ. ನೀರು ಅದು ಅಲ್ಲದೆ ಪಕ್ಕದಲ್ಲಿ ಹೊಲದಲ್ಲಿ 8 ಗಂಟೆಗೆ ಕರೆಂಟ್ ಬರುತ್ತೆ ಅಂದರು. ಹಾಗಾಗಿ ಸ್ವಲ್ಪ ಲೇಟಾಗೇ ಮಾಡೋಣ. ನೀರಿಲ್ಲ, 2 ಕೊಡ ತೊಗೊಂಬಂದಿದ್ದೆ ಅಲ್ಲಿದ್ದ. ಒಂದು ಕೊಡದಲ್ಲಿ ಕುಡಿಯೋ ನೀರು ತೊಗೊಂಬಂದಿದ್ವಿ, ಇನ್ನೊಂದಕ್ಕೆ ಬಳಸೋದಕ್ಕೆ ಅಂತ ಒಂದು ಕೊಡ ತೊಗೊಂಬಂದಿದ್ವಿ ಅಷ್ಟೇ. ಹೇಗೂ ಇಲ್ಲೇ ನೀರು ಸಿಗುತ್ತಲ್ಲ ಅಂತ. ನನ್ನ ಮಗಳು ನೋಡಿ ಏನೋ ಗಲ್ಲದ ಮೇಲೆ ಕೂತ್ಕೊಂಡು ಗಲ್ಲದ ಮೇಲೆ ಕೈ ಇಟ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ನೋಡ್ತಾ ಇದ್ದಾಳೆ. ನಾವು ಅವಳನ್ನ ನೋಡಿ ನಗ್ತಾ ಇದ್ದೀವಿ ಹೇಗೆ ಕೂತಿದ್ದಾಳೆ ಅಂತ. ಕ್ಯಾನ್ಸಲ್ ಏನು ಏನೋ ಕ್ಯಾನ್ಸಲು ಅದ್ರಾಗ ಏನಿಟ್ಟಿದ್ಯಾವ ನೆಟ್ಟಿಲ್ ನೀರು ಇಡಬೇಕು. ದಮಾಲಿ ಮೂರು ಕೊಡ್ತೀನಿ ದಮಾಲಿ ನೀಲ್ಗೆ ಆಗ್ಬಿಟ್ಟది. 8 ಗಂಟೆಗೆ ಅಲ್ಲಿ ಬರ್ರಿ ಬರ್ರಿ ರಾಣಿ ಕಾಫಿ ಸಲ್ಗೈತದಲ್ಲ ಕುಡಿ ಬರ್ರಿ. ತಿನ್ನಿ ಬರಪ್ಪ. ಲೋಟ 6 ಜನ ಇರೋದು. ಅಗಿಗಳೇ ಚೆನ್ನಾಗೈತೆ. ನಾನು 5 ಹಾಕ್ಕೊಂಡಿರ 5 ಜನ ಲೆಕ್ಕ ಮಾಡ್ಕೊಂಡು ದೊಡ್ಡದ ಅಮ್ಮ ಲಾಸ್ಟಿಗೆ ಕುಡಿಯುತ್ತೀನಿ ಆಯ್ತಲ್ಲ ಚೆಂಬ ತುಂಬ ಚೊಮ್ನಾಗ ಏನೋ ತಿಂತ ಇದಾರಲ್ಲ ಅವ್ರು ಇಷ್ಟಕ್ಕೆ. ಬ್ರೆಡ್ ಬೋಟಿ ಆಗೈತಿ ಏನು ಬ್ಯಾಟ್ಲಮ್ಮ ಅಂತ ಗಟ್ಟಿ ಎಲ್ಲ ಗಟ್ಟಿಗೊಂಡಪ್ಪ ಈ ಟೈಮ್ ಚೆನ್ನಾಗಿರೋ ಬರ್ರಿ ಬರ್ರಿ ಬರ್ರಿ. ಟೀ ಆಯ್ತು. ಆಟ ನೋಡು ಎಲ್ಲಿ ಬ್ರಿಡ್ಜ್ ಬಿದ್ದಿರೋ ಯಲಂಕ. ಏನು ಮಾಡಲ್ಲ ಏನು ಮಾರಲ್ದಿರಣ್ಣ ಅವೇನು ಮಾತಾಡ ಏಪ ಮುಳ್ಳಿದವನು ಅವೆಂತವ ಅಮ್ಮ ಗ್ಲಾಸ್ನಾಗೆಲ್ಲ ಬಿಟ್ಟು ಈ ಗ್ಲಾಸ್ನಾಗ ಐತೆ ಕೊಡು ಐತಂತ ಇದಕ್ಕೆ ಸರಿ ಇರ್ತೀನಿ. ಹಿಂದಕ್ಕೆ ಸರಿ ರೀ ತೆಗಿ. ಹಿಂದಕ್ಕೆ ಸರಿರಾ ಇಲ್ಲ ಸರಿ ಹಿಂದಕ್ಕೆ. ಅಬ್ಬ ಮುಳ್ಳೈತೀನಿ ಜಾಸ್ಮಿ ಇದು ಗಿಡ ಕಡ್ದಿರ್ತಾರಲ್ಲ ಅದು ಇಲ್ಲಿಗೆ ಬಾ, ಏನಾಗಲ್ಲ ಇಲ್ಲಿಗೆ ಬಾ. ಅಪ್ಪಾಜಿ ಕುತ್ಕೊಳ್ತೀನಿ ನಾನು ಅದ್ರ ಮೇಲೆ ಕುತ್ಕೊಂತೀನಿ. ಕಾಟ ಕುತ್ಕೊಂಡ್ಬಿಡು. ತಿರ್ಗಾ ಮಣ್ಣು ಆ ಕಡೆ ಇದ್ದ ಈ ಕಡೆ ಇಬ್ರಿಗೆ ಆಗುತ್ತಾ ಇದ್ರಾಗೆ ಅನ್ಕೊಂಡು ಮತ್ತೆ ಸ್ವಚ್ಛಿ ಅಪ್ಪಾಜಿ ಕುತ್ಕೊಂತಾಳ ಕೆಳಕಿಡ್ರಿ ಅವನ್ನ ಬ್ಯಾಗ್ ಹತ್ಲಾಗ್ತದೆ ಬ್ರೆಡ್ ತಗೊಮ್ಮ ನೋಡು ಆಟ
ನೆನ್ನೆ ಬಂದ್ವಲ್ಲ ಅಲ್ಲೇ. ಕೆಳಗಡೆ ಮೇಲೆ ಬಂದು ಏನು ಗುದ್ಕೊಂಡಿದ್ದೆ ಮೆಟ್ರೋ ಬಿದ್ದೋಗಿರೋದು ಅದು. ಪಕ್ಕನ ಅದು ಹ್ಞೂ ಆಟೋ ಹಂಗೆ ಬಿದ್ದೋಗೈತಾ? ಆಟೋ ಅಲ್ಲ, ಮೇಲೆ ಬ್ರಿಡ್ಜ್ ಬಿದ್ದಿರೋದು ಆಟೋ ಮೇಲೆ. ನಿಜ ಬಿದ್ದೋಗೈತಾ? ಬಂದಿದ್ದು ಎಲ್ಲಿ ಅದ್ರ ಮೇಲಲ್ಲ, ಪಕ್ಕದಲ್ಲಿ ಅದು ಮೆಟ್ರೋ ಅದು. ಯಲಹಂಕತ್ರಲ್ಲ ಬಿದ್ದಿರೋ ಮೆಟ್ರೋದ? ಮೆಟ್ರೋ ರೋಡ್ ಮಾಡ್ತಾವ್ರಲ್ಲ, ಅದು ಬಿದ್ದೈತಾ? ಬಿದ್ದಿರೋದು. ಏನು ಗೊತ್ತಾಗುತ್ತೆ ಹುಡುಗನ ಬಾರಿ. ಗೊತ್ತಾಗ್ತದೆ ಗೊತ್ತುತ್ತೆ. ಕೊಡು. ತಳೆ ನಿಹಾಲ್ ತಗೋ ಬೇಗ. ಇಬ್ಬರಿಗ ನಾನು ಬರ್ತೇನೆ. ತೆಗಿ ಸಾಕು, ಆಮೇಲೆ ತಿನ್ನಿ ಫಸ್ಟ್ ಅದನ್ನ. ಬೇಡ ಅಮ್ಮ, ಇನ್ನೊಂದು ಬ್ರೆಡ್ ತಿನ್ನು. ಅಕ್ಕಡೆ ಐತೀನಿ ಕೊಡೋಣ. ಅದು ರೆಕ್ಕಲ್ಲಿ ಪಿಜ್ಜಾ ಹಚ್ಚಂತೀವಿ, ಹೌದಾನಂದು ಹೋಗ್ತಿ. ಐ ಕಷ್ಟ ಮಾಡ್ತೀವಿ. ಇನ್ನು ಆಗ್ಬೇಕಾವು ಜಾಸ್ತಿ ಆಗ್ಬೇಕು. ಇಲ್ಲಿ ನೋಡಿ, ಇದ್ರಾಗೆ ಇವೆಲ್ಲ ಹಣ್ಣು ಆಗ್ಬಿಟ್ರೆ ಒಬ್ಬ ಎಷ್ಟು ಕಾಯಿ ಐತೆ. ಸಖತ್ ಕಾಯಿ ಹಿಡ್ದೈತೆ ಮಾಮ. ಹಣ್ಣಾದ್ರಂತೂ ಫುಲ್ ಮೇಲ್ಗಡೆ ಇದೆ, ಒಂದೆರಡು ಹಣ್ಣು ಅಷ್ಟೇ. ಹಾಂ ಓ ಅಲ್ಲಿ ನೋಡ, ಕಲ್ಲು ಹೊಡೆದ್ರೆ ಬೀಳ್ತಾವ. ಅಲ್ಲ ಹಣ್ಣು ಆದ್ರೆ ತಗೊಳಕ್ ಕಷ್ಟ ಆಗುತ್ತೆ. ಅಗೋ ಇಲ್ಲಿ ಕಾಣಿಸ್ತೈತೆ ಅಲ್ಲಿ. ನೋಡಿ ಎಷ್ಟು ಕಾಯಿ ಹಿಡ್ದೈತೆ. ಮಕ್ಳೇ ಕಿತ್ಕೊಂಡು ತಿಂದ್ಬಿಡಾರ ಮಾಮ. ಕೆಳಗಡೆ ಆಗಿದ್ರೆ ಎಷ್ಟು ಕಾಯಿ ಬಿಟ್ಟೈತೆ ನೋಡು. ಬಿತ್ತಾ ಡೌಟ್ ಬಿಡೋದು. ಇವೆಲ್ಲ ಹಣ್ಣಾದಾಗ ಬಂದಿದ್ರೆ ಚೆನ್ನಾಗಿತ್ತು. ಹೋದ ವರ್ಷ ಅಲ್ಪ ಸ್ವಲ್ಪನಾದ್ರೂ ಸಿಕ್ಕಿದ್ವು, ಈ ವರ್ಷ ಸಿಗಲೇ ಇಲ್ಲ. ನೋಡ್ಬೇಕು ಆ ಕಡೆ ಸೈಡು. ಇದು ಈ ಕಲರ್ ಇರುತ್ತಲ್ಲ ಮಾಮ, ಇದನ್ನು ಮಣ್ಣಲ್ಲಿ ಇಡ್ತಿದ್ವಿ ನಾವು, ಹಣ್ಣಾಗವು ಬೇಗ. ಅಯ್ಯಪ್ಪ ಮುಳ್ಳು ಬಿತ್ತೀನಿ. ಬಿತ್ತಾ? ಒಟ್ನಲ್ಲಿ ಬಿತ್ತು, ಎಲ್ಲಿ ಬಿತ್ತು ಬೇಕಮ್ಮ? ತಗೊಳಮ್ಮ, ಯಾಕೆ ಬೈಸ್ಕೊಂಡು 100 ರೂಪಾಯಿ. ಇಲ್ಲ ಇಟ್ಕೋ, ಅವನ್ನೆಲ್ಲ ಇಟ್ಕೊಂಡ್ಲಿ ಇವಾಗ. ನಿಜ ಗೊತ್ತಿಟ್ಕೊ. ಕಾಯಿ ಇನ್ನು ನೀರು ಬಿಡೋದಕ್ಕೆ ಟೈಮ್ ಇತ್ತಲ್ವ, ಸ್ನಾನ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಟೀ ಕುಡಿದ್ಬಿಟ್ಟು ಬಂದ್ವಿ. ಯಾವುದಾದ್ರೂ ಹಣ್ಣುಗಳು ಸಿಗುತ್ತೇನಾ ಈಚೆ ನೋಡೋಣ ಅಂಥೇಳಿ. ಸರಿ ಸ್ವಲ್ಪ ಕವಳೆ ಹಣ್ಣು, ಖಾರಿ ಹಣ್ಣು ಎಲ್ಲ ಸಿಕ್ಕಿತ್ತು. ಬಟ್ ಈ ಸಲ ಇನ್ನೂ ಕಾಯಿದೆ, ತುಂಬ ಕಾಯಿದೆ, ಬಟ್ ಎಲ್ಲ ಕಾಯಿತ್ತು, ಹಾಗಾಗಿ ಸಿಗಲಿಲ್ಲ. ಆಮೇಲೆ ನವಿಲೆಲ್ಲ ಕೂಗ್ತಾ ಇತ್ತಲ್ವ, ಇಲ್ಲೆಲ್ಲಾದರೂ ಅಕ್ಕಪಕ್ಕದಲ್ಲಿ ಇದೆಯೇನೋ ಅಂತ ಎಲ್ಲ ನೋಡಿಕೊಂಡು, ಏನಿದೆ ಈಸ್ಲು ಹಣ್ಣೆಲ್ಲ ಇದೆಯೇನೋ ಅಂತ ಹಂಗೆ ಒಂದು ರೌಂಡ್ ಹೊಡ್ಕೊಂಬಂದ್ವಿ. ಬಿಸಿಲು ಬೇರೆ, ಎಳೆ ಬಿಸಿಲು. ಇದರಲ್ಲಿ ಈ ಬಿಸಿಲು ಬಿದ್ದರೆ ವಿಟಮಿನ್ ಡಿ ಸಿಗುತ್ತೆ ಅಂತಾರಲ್ವ, ಹಾಗಾಗಿ ಸ್ವಲ್ಪ ಓಡಾಡೋಣ ಅಂಥೇಳಿ ಹಂಗೊಂದು ರೌಂಡ್ ಹೋಗಿ ಬಂದ್ವಿ ಎಲ್ರೂ. ಬರ್ರಿ ಸಾಕಿನ ಹೋಗೋಣ. ಬರ್ರಿ ರಿಷಿಕಾ ನಿದ್ದೋಗಿದ್ದಾಳಪ್ಪಾಜಿ. ರಿಷಿಕ್ ನಿದ್ದೋಗ್ಬಿಟ್ಲು. ಅವಳಿಗೆ ಕುರ್ಕುರೆ ಇಲ್ಲ, ಚಾಕ್ಲೇಟ್ ಇಲ್ಲ, ಲೇಸ್ ಇಲ್ಲ, ಏನಿಲ್ಲ. ಪ್ಯಾಕೆಟ್ ಹಚ್ಚಿ ಚಿಕನ್ ಮಸಾಲ, ಗರಂ ಮಸಾಲ. ಪಾಪ ಬಿಚ್ಚಿದು, ಇದು ಬಿಚ್ಕೊಡು ರಿಷಿಕನ್ ಲಾಸ್ಟ್ನೇದು. ಇದು ಮಧ್ಯದ ನೀನು ತಿನ್ನು. ಇಲ್ಲ ಮಧ್ಯದ ನೀರೇ ಬರಲಿಲ್ಲಲ್ಲಪ್ಪ. ಟೈಮ್ ಎಷ್ಟಾಗೈತೆ ಮಾಮ? 8 ಗಂಟೆಗೆ 10 ನಿಮಿಷ ಕಮ್ಮಿ ಐತೆ. ಕರೆಕ್ಟಾಗಿ 8 ಗಂಟೆಗೆ ಬರ್ತಾವ.
ತಗೋತೀನಿ ಇದು ಎಲ್ಲ ಬಿಟ್ಟಿದೆ ಆಮೇಲೆ ಅಷ್ಟೊತ್ತಿಗೆ ಹೋಗಿ ನಮ್ಮ ಅಪ್ಪಾಜಿ ಚಿಕನ್ ತೊಗೊಂಬಂದರು. ಕೋಳಿ ಕೊಯ್ಯೋದಕ್ಕೊಂದಿದೆ, ಬಟ್ ಅದು ಲೇಟ್ ಆಗುತ್ತಲ್ವ, ಮಕ್ಕಳು ಅಷ್ಟೊತ್ತು ಇರಲ್ಲ. ಇವರು ಪೂಜೆ ಮಾಡೋ ಅಷ್ಟರಲ್ಲಿ ನಾನು ಚಿಕನ್ ಫ್ರೈ ಮಾಡಿಟ್ರೆ ತಿಂತಾರೆ ಅಂತೇಳ್ಬಿಟ್ಟು ಹೋಗಿ ಚಿಕನ್ ಕಟ್ ಮಾಡಿಸ್ಕೊಂಬಂದರು. 1 kg ತೊಗೊಂಬಂದಿದ್ದಾರೆ, ಅದನ್ನು ಫ್ರೈ ಮಾಡಬೇಕು. ಈಗ ನೋಡಿ ಮಕ್ಕಳು ಸ್ನಾನ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದಾರೆ. ಇಲ್ಲೇ ಪಕ್ಕದಲ್ಲಿ ಹೊಲ್ದ ಹತ್ರ ಸ್ನಾನ ಮಾಡ್ತಾ ಇದ್ದಾರೆ. ನಾನು ನಮ್ಮ ಅತ್ತೆ ಬಿಸಿನೀರು ಕಾಯಿಸಿದ್ವಿ, ಬಟ್ ಅವ್ರು ಬಿಸಿನೀರು ಬೇಡ ತಣ್ಣೀರಲ್ಲೇ ಮಾಡ್ತೀವಿ ಅಂತ, ತಣ್ಣೀರು ಸ್ನಾನ ಮಾಡ್ಕೊಬರ್ತೀವಿ ಅಂತ ಎಲ್ಲರೂ ಹೋಗಿದ್ದಾರೆ. ನಂದು ಈಗ ಜಸ್ಟ್ ಸ್ನಾನ ಆಯಿತು. ಸ್ನಾನ ಆದಮೇಲೆ ಎನಿಟಿ ಬ್ಯಾಗು ಕಾರಲ್ಲೇ ಇಟ್ಟಿದ್ದೆ, ಹಾಗಾಗಿ ಕಾರ್ ಹತ್ರ ಬಂದಿದ್ದೀನಿ ಬ್ಯಾಗ್ ತೊಗೊಂಡೋಗೋಣ ಅಂತ. ರೆಡಿ ಆಗಬೇಕು. ಇನ್ನು ನಾನು ರೆಡಿಯಾಗಿ ಮಕ್ಕಳಿಗೂ ರೆಡಿ ಮಾಡಬೇಕು. ಅವ್ರ ಪಪ್ಪ ಸ್ನಾನ ಮಾಡಿ ಕಳಿಸ್ತಾರೆ, ನಾನು ರೆಡಿ ಮಾಡ್ತೀನಿ. ನೋಡಿ ಮಕ್ಕಳಿಗೆ ಸ್ನಾನ ಎಲ್ಲ ಆಯಿತು, ಇನ್ನು ರೆಡಿ ಮಾಡ್ತಾಯಿದ್ದೀನಿ. ಅವ್ರು ರೆಡಿ ಆದ ಇನ್ನೇನು ನಂದು ಆಗಿದೆ ಸ್ನಾನ. ನಮ್ಮ ಅತ್ತೆನೇ ಹೋಗಿದ್ದಾರೆ ಸ್ನಾನ ಮಾಡ್ಕೊಬರೋಕ್ಕೆ. ಇನ್ನು ನಮ್ಮ ಮನೆಯವ್ರದ್ದು ಎಲ್ಲರದ್ದು ಆಯ್ತು. ನಮ್ಮ ಅತ್ತೆ ಒಬ್ಬರು ಮಾಡಿದ್ರೆ ಇನ್ನೆಲ್ಲರದ್ದು ಸ್ನಾನ ಆದಂಗೆ. ಇನ್ನು ಸ್ನಾನ ಎಲ್ಲ ಆಯಿತು. ಮಕ್ಕಳನ್ನ ರೆಡಿ ಮಾಡಿಬಿಟ್ಟು ಇನ್ನು ಅಡುಗೆಗೆ ರೆಡಿ ಮಾಡ್ಕೋಬೇಕು. ನಮ್ಮ ಮನೆಯವರು ಪೂಜೆಗೆ ರೆಡಿ ಮಾಡ್ಕೊಳ್ತಾರೆ, ಅಷ್ಟರಲ್ಲಿ ನಾನು ಅಡುಗೆಗೆ ರೆಡಿ ಮಾಡ್ತೀನಿ. ಪರೋಟ ತೊಗೊಬಂದಿದ್ದೆ, ರೆಡಿ ಪರೋಟ. ಮನೆಗೆ ನಾವು ಬಂದಿದ್ದು 9:30 ಆಯಿತು ನೈಟು. ಹಾಗಾಗಿ ಯಾವಾಗ ಬಂದುಬಿಟ್ಟು ಮಸಾಲೆ ಎಲ್ಲ ಜೋಡಿಸ್ಕೊಂಡು ಪಾತ್ರೆ ಸಾಮಾನು ಪ್ರತಿಯೊಂದು ಜೋಡಿಸ್ಕೊಳ್ಳೋದಕ್ಕೆ ಲೇಟ್ ಆಗುತ್ತೆ ಅಂಥೇಳಿ, ಮತ್ತೇನು ಚಪಾತಿ ಮಾಡೋದಕ್ಕೆ ಟೈಮ್ ಇರಲ್ಲ ಅಂಥೇಳಿ ರೆಡಿ ಪರೋಟನೇ ತೊಗೊಬಂದಿದ್ವಿ. ಏನು ಡೈಲಿ ತಿನ್ನೋಲ್ಲಲ್ವ ಮೈದಾ, ಯಾವಾಗ ಒಂದು ಸರಿ ಅಪರೂಪಕ್ಕೆ ತಿಂದರೆ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ ಅಂಥೇಳಿ ರೆಡಿ ಪರೋಟನೇ ತೊಗೊಬಂದಿದ್ದೆ. ಹಾಗಾಗಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಷ್ಟೇ. ಹಾಗಾಗಿ ಅಡುಗೆದೇನು ರಿಸ್ಕ್ ಇಲ್ಲ. ಅಂದರೆ ಸ್ನಾನ ಆದಮೇಲೆ ಸ್ವಲ್ಪ ಅನ್ನವನ್ನು ಮಾಡಬೇಕು ತಳಗೆಗೆ. ಅನ್ನ ಮಾಡಿಟ್ರೆ ಇನ್ನೇನು ಫ್ರೈ ಮಾಡ್ಕೋಬೋದು. ಅವ್ರ ಪೂಜೆ ಆಗೋ ಅಷ್ಟರಲ್ಲಿ ನಾನು ಫ್ರೈ ಆಗುತ್ತೆ, ಹೋಗಿ ಪೂಜೆ ಮಾಡ್ಕೊಂಡ್ಬಿಟ್ಟು ತಿನ್ಬೋದು. ಹಾಗಾಗಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ವ ನಾಟಿ ಕೋಳಿ, ಅದೇ ಕೋಳಿನೇ ಇವಾಗ ಕಟ್ ಮಾಡೋ ಅಂಥದ್ದು. ಅಂತ ಅಂದರೆ ಅದಕ್ಕೆ ಅಂತಲೇ ನಾಟಿ ಕೋಳಿ ನಮಗೆ ಅಂತಲೇ ಬಿಟ್ಟಿರ್ತಾರೆ. ಊರಿಗೆ ಹೋದಾಗೆಲ್ಲ ನಾವು ಜಾಸ್ತಿ ನಾಟಿ ಕೋಳಿನೇ ತಿನ್ನೋದು. ಇಲ್ಲೆಲ್ಲೂ ಸಿಗಲ್ಲ ಅಲ್ವ, ಆದ್ರೂ ದುಡ್ಡು ಕೊಟ್ಟೇನು ನಾವು ತರೋದಕ್ಕೆ ಹೋಗೋದಿಲ್ಲ. ಹೆಂಗೂ ಊರಲ್ಲಿ ಸಾಕಿರ್ತಾರಲ್ವ, ಹೋದಾಗ ನಾಟಿ ಕೋಳಿ ಮನೇಲೇ ಆದರೂ ಅಷ್ಟೇ ನಾಟಿ ಕೋಳಿ ಕಟ್ ಮಾಡ್ಕೊಬಂದ್ಬಿಟ್ಟು ತಿಂತೀವಿ. ನೋಡಿ ಇಲ್ಲಿ ದೇವ್ರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ವ ತಂಟೆ ಗಿಡ ಅಂತೇಳಿ, ಈ ಗಿಡಕ್ಕೇ ಪೂಜೆ ಮಾಡೋವಂಥದ್ದು. ಆ ಗಿಡದ ಹತ್ರ 3 ಕಲ್ಲಿಟ್ಬಿಟ್ಟು ಎದುರುಗಡೆ ಒಂದು ಕಲ್ಲನ್ನು ಇಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ. ಈಗ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಎಲೆ ಇರೋ ಗಿಡ, ಅದಕ್ಕೆ ಈ ಸುತ್ತ ಗುಡಿ ಥರ ಈ ರೀತಿ ಯಾಕೆ ಕಟ್ಟಿದ್ದಾರೆ ಅಂತಂದರೆ, ಅಂದರೆ ದೀಪ ಹಚ್ಚಿದ್ರೆ ದೀಪ ಕೆಟ್ಟೋಗಬಾರ್ದು ಅಂತ ಈ ರೀತಿಯಾಗಿ ಕಟ್ಟಿರೋದು. ನಮ್ಮ ಸೈಡೆಲ್ಲ ಇದು ಈಚಲು ಗಿಡ ಜಾಸ್ತಿ ಸಿಗಲ್ಲ. ಅಲ್ಲೇನು ಮಾಡ್ತಾರೆ ಅಂದರೆ 3 ಕಲ್ಲು ಆ ಕಡೆ ಈ ಕಡೆ ಮತ್ತು ಮೇಲ್ಗಡೆ ಒಂದು ಅಡ್ಡ ಒಂದು ಕಲ್ಲಿಟ್ಬಿಟ್ಟು ದೀಪ ಕೆಡದೇ ಇರೋ ಥರ ಮಾಡ್ತಾರೆ. ಇಲ್ಲಿ ಈ ಥರ ಎಲ್ಲ ಸಿಗುತ್ತಲ್ವ, ಈಚಲು ಗಿಡ ಜಾಸ್ತಿ ಇದೆ ಈ ಕಡೆ ಸೈಡೆಲ್ಲ. ಹಾಗಾಗಿ ಇದರಿಂದನೇ ಈ ರೀತಿ ಗುಡಿ ಥರ ಗಾಳಿ ಒಳಗಡೆ ಹೋಗದೆ ಇರೋಂಗೆ ದೀಪ ಉರಿಯೋ ಥರ ಕಟ್ಟಿದ್ದಾರೆ. ಅಲ್ಲೆಲ್ಲ ಪೂಜೆಗೆ ರೆಡಿ ಮಾಡೋ ಅಷ್ಟರಲ್ಲಿ ಬ್ಲ್ಯಾಕ್ ಟೀ ಮಾಡಿದೆ. ಅಂದರೆ ಹಾಲು ಮರ್ತು ಬಂದುಬಿಟ್ಟಿದ್ರು, ನಮ್ಮವ್ವ ಹಾಲು ತರಕ್ಕೆ ಹೋಗಿದ್ರಲ್ಲ ಪ್ರತಿ ಮರ್ತು ಬಂದಿದ್ರು. ಹಾಗಾಗಿ ಮತ್ತೆ ಇನ್ನೇನು ಹೊರಗಡೆ ಕಳಿಸೋದು ಅಂತೇಳ್ಬಿಟ್ಟು ಸರಿ ಬ್ಲ್ಯಾಕ್ ಟೀನೇ ಕುಡಿಯೋಣ ಅಂಥೇಳಿ ಬ್ಲ್ಯಾಕ್ ಟೀ ಮಾಡಿಕೊಂಡು, ಇನ್ನೂ ಅಡುಗೆ ಲೇಟ್ ಆಗುತ್ತಲ್ಲ ಸ್ವಲ್ಪ, ಹಾಗಾಗಿ ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಆ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಇನ್ನೇನು ಅನ್ನ ಆಯಿತು, ಬಸ್ತು ಬಿಟ್ಟರೆ ಅನ್ನ ಅಳ್ಬಿಟ್ರೆ ಅನ್ನ ಆಗುತ್ತೆ. ಈ ಕಡೆ ಫ್ರೈಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಅನ್ನ ಆಲ್ಮೋಸ್ಟ್ ಆಗಿದೆ. ಇನ್ನು ಉರಿ ಎಲ್ಲ ತೆಗೆದ್ಬಿಟ್ಟು ಬಿಟ್ಟರೆ ಅದೇ ಬಿಸಿ ಇಲ್ಲೇ ಅನ್ನ ಚೆನ್ನಾಗಾಗುತ್ತೆ. ನೋಡಿ 3/4 ಭಾಗ ಆಗೋಗಿದೆ ಅನ್ನ. ಈ ಟೈಮಲ್ಲಿ ನೀರನ್ನು ಬಸ್ದುಬಿಟ್ಟು ಮುಚ್ಚುಳನ ಮುಚ್ಚಿದ್ರೆ ಆ ಕೆಂಡ ಇರುತ್ತಲ್ವ ಅದರಲ್ಲೇ ಬಿಸಿಗೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಅನ್ನ. ಈಗ ನೋಡಿ ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಇದು ಕಬ್ಬಿಣದ ಬಾಣಲೆಯಲ್ಲಿ ಮಾಡ್ತಾಯಿರೋದು. ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಟೇಸ್ಟು. ಅದರಲ್ಲೂ ಈ ಥರ ವಾತಾವರಣದಲ್ಲಿ ಈ ರೀತಿಯಾಗಿ ಹೊರಗಡೆ ಬಂದು ತಿನ್ನೋವಂಥದ್ದು ಇದೆಯಲ್ವ, ನಿಜವಾಗ್ಲೂ ಅದ್ರ ಖುಷಿನೇ ಬೇರೆ, ಟೇಸ್ಟೇ ಒಂಥರ ಡಿಫ್ರೆಂಟು. ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಫ್ರೈ ಅಂತೇಳಿದ್ರು. ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿ ಒಂದೆರಡು ಮೀಡಿಯಮ್ ಸೈಜ್ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಒಂದು 3 ಹಸಿಮೆಣ್ಸಿನ್ಕಾಯಿ ಫ್ಲೇವರ್ಗೋಸ್ಕರ ಅಷ್ಟೇ, ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಈರುಳ್ಳಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ತೊಗೊಬಂದಿರೋಂಥ ಚಿಕನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋ ಅಂಥದ್ದು ಅಷ್ಟೇ. ಇಲ್ಲಿ ನಾನು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಅಲ್ಲಿ ನಮ್ಮ ಮನೆಯವರು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅನ್ನ ಅಷ್ಟೇ ತಳಗೆ ಗಿಡದಲ್ವ, ಹಾಗಾಗಿ ಅನ್ನ ಎಲ್ಲ ಕೊಟ್ಟು ಕಳಿಸ್ದೆ, ಸ್ವಲ್ಪ ಅನ್ನ ಹಾಕ್ಬಿಟ್ಟು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಚಿಕನ್ ಮತ್ತೆ ಇದಾದ ನಂತರ ಸ್ವಲ್ಪ ತಿಂದುಬಿಟ್ಟು ನಿಧಾನವಾಗಿ ನಾಟಿ ಕೋಳಿ ಸಾರನ್ನು ಮಾಡೋದು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ, ಬಟ್ ಮಾಡಲಿಲ್ಲ.
ನಾಟಿ ಕೋಳಿ ಸಾರು ಮಾಡಿದ್ದೆ, ಮತ್ತು ಸ್ವಲ್ಪ ಜನ ಒಂದು 5ರಿಂದ 6 ಜನ ಊಟಕ್ಕೆ ಬಂದಿದ್ದರು, ಅದೇ ಊರವರು. ಅವ್ರಿಗೆಲ್ಲ ಊಟ ಹಾಕಿದ್ದು ಅದೆಲ್ಲ ಮತ್ತೇನು ನಾನು ಯಾವುದು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಕಮ್ಮಿ ಇತ್ತು, ಚಾರ್ಜ್ ಇರಲಿಲ್ಲ ಮೊಬೈಲಲ್ಲಿ. ಮಕ್ಕಳ ಹತ್ರ ಒಂದೆರಡು ರೀಲ್ಸ್ ಎಲ್ಲ ಮಾಡಿಸೋಣ ಅಂದ್ಕೊಂಡಿದ್ದೆ, ಹಾಗಾಗಿ ಏನು ಜಾಸ್ತಿ ಮಾಡೋದಕ್ಕೆ ಹೋಗಲಿಲ್ಲ. ಅಂದರೆ ಮತ್ತೆ ನಾಟಿ ಕೋಳಿ ಸಾರು ಮಾಡಿದ್ನಲ್ವ, ಇನ್ನೇನು ಮಸಾಲೆ ಎಲ್ಲ ಮನೇಲೇ ರೆಡಿ ಮಾಡ್ಕೊಂಡು ಬಂದಿರ್ತೀವಿ, ಹಾಗಾಗಿ ಮತ್ತೆ ಇದೇ ಪ್ರೊಸೆಸಲ್ಲೇ ಅದನ್ನು ಮಾಡೋದು. ಏನಂದರೆ ಇದಕ್ಕೆ ಫಸ್ಟ್ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಚಿಕನ್ ಹಾಕ್ತೀನಿ, ಬಟ್ ಅದಕ್ಕೆ ಹಂಗಲ್ಲ, ಒಗ್ಗರಣೆ ಏನು ಮಾಡೋದಿಲ್ಲ. ಫಸ್ಟು ಚಿಕನ್ನು ಉಪ್ಪು ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಂಡು ಆ ಚಿಕನ್ನೆಲ್ಲ ನೀರು ಬಿಟ್ಟ ನಂತರ ಆಮೇಲೆ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆ ರೀತಿ ಮಾಡ್ತೀನಿ ಅಷ್ಟೇ, ವ್ಯತ್ಯಾಸ ಇನ್ನೇನಿರಲ್ಲ. ಯಾಕಂದರೆ ಮಸಾಲೆ ಎಲ್ಲ ಮನೇಲೇ ಆಲ್ರೆಡಿ ಎಲ್ಲ ಹಾಕ್ಕೊಂಬಂದಿದ್ದೆ, ರುಬ್ಕೊಂಬಂದಿದ್ದೆ ಮನೇಲೇ, ಇಲ್ಲಿ ರುಬ್ಬೋದಕ್ಕಾಗಲ್ವಲ್ಲ, ಹಾಗಾಗಿ ಮಸಾಲೆ ಮನೇಲೇ ರೆಡಿ ಮಾಡ್ಕೊಂಬಂದಿರ್ತೀವಿ. ಹಾಗಾಗಿ ಅದೇ ಮಸಾಲೆ ಚಿಕನ್ ಸಾರಿಗೆ ರೆಡಿ ಮಾಡ್ಕೊಂಡು ಬಂದಿರೋಂಥ ಮಸಾಲೆನೇ ಫ್ರೈಗೂ ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ. ಹಾಗಾಗಿ ಮತ್ತೆ ಇನ್ನೇನು ಇದನ್ನೇ ಅದಕ್ಕಿನ್ನೇನು ತೋರಿಸೋಣ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ಯಾವುದೂ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಮತ್ತು ಎಲ್ಲ ಊಟ ಎಲ್ಲ ತಿಂದಾದಮೇಲೆ ಸ್ವಲ್ಪ ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ವಿ, ಎಲ್ಲ ಹೋಗಿ ಬಂದ್ವಿ. ನಮ್ಮ ಮಾವ ಸ್ವಲ್ಪ ಕಡೆ ಎಲ್ಲ ಜೇನೆಲ್ಲ ಹುಡ್ಕೊಂಡು ಹೋಗಿದ್ರು, ಜೇನು ಸಿಗುತ್ತಾ ಅಂತ, ಮಕ್ಕಳಿಗೆಲ್ಲಾದರೂ ಕೊಡೋಣ ಅಂತೇಳಿ. ನಾವಿರೋ ಜಾಗದಲ್ಲೇ ಇತ್ತು, ಬಟ್ ಅದರಲ್ಲಿ ತುಪ್ಪ ಇರಲಿಲ್ಲ, ಎಲ್ಲ ಡ್ರೈ ಆಗಿಬಿಟ್ಟಿತ್ತು. ಹಾಗಾಗಿ ಬೇರೆ ಕಡೆ ಎಲ್ಲ ಹೋಗಿ ಬಂದರೂ ಸಿಗಲಿಲ್ಲ. ಮತ್ತು ಮಕ್ಕಳು ಅಲ್ಲಿ ಇಲ್ಲಿ ಆ ಹಣ್ಣು ಈ ಹಣ್ಣು ಅವ್ರ ತಾತನ ಜೊತೆ ಸುಮ್ಮನೆ ಸುತ್ತಿದ್ರು. ಅಂದರೆ ನಮ್ಮ ಇದಕ್ಕೆ ಬಿಸಿಲಿರಲಿಲ್ಲ, ತಂಪಾಗಿತ್ತು ವಾತಾವರಣ, ಹಂಗಾಗಿ ಏನು ಬೇಜಾರು ಅನ್ನಿಸ್ಲಿಲ್ಲ. ನೆರಳಿತ್ತಲ್ವ, ಎಲ್ಲ ಕಡೆ ನೆರಳು ತಂಪಾಗಿತ್ತು, ಹಂಗಾಗಿ ಖುಷಿಯಾಗಿ ಅವತ್ತಿನ ದಿನ ತುಂಬಾ ಚೆನ್ನಾಗೋಯ್ತು ಅಂತಲೇ ಹೇಳ್ಬೋದು. ನೋಡಿ, ಅದು ಎಲ್ಲ ಅರಿಶಿನ ಪುಡಿ ಉಪ್ಪು ಎಲ್ಲ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎಲ್ಲ ಫ್ರೈ ಮಾಡಿದ ನಂತರ ಮನೇಲೇ ರುಬ್ಕೊಬಂದಿರೋಂಥ ಮಸಾಲೆ. ಈ ಮಸಾಲೆಗೆ ನಾನು ಒಣಕೊಬ್ಬರಿ ಮತ್ತು ಯಾವುದನ್ನು ಫ್ರೈ ಮಾಡೋದಕ್ಕೆ ಹೋಗಿಲ್ಲ, ಹಾಗೆ ಹಸಿದಾಗೇ ಹಾಕ್ಕೊಂಬಂದಿದ್ದೀನಿ. ಲಾಸ್ಟ್ ಟೈಮ್ ಎಲ್ಲ ಫ್ರೈ ಮಾಡ್ಕೊಬಂದಿದ್ದೆ, ಬಟ್ ಇಲ್ಲೇ ಚೆನ್ನಾಗಿ ಫ್ರೈ ಮಾಡಿದ್ರಾಯ್ತು ಅಂತ ಟೈಮ್ ಇರಲಿಲ್ಲ ಅಂಥೇಳಿ ಹಾಗೇ ಮಿಕ್ಸಿಗೆ ಹಾಕ್ಕೊಬಂದಿದ್ದೀನಿ. ಒಣಕೊಬ್ಬರಿ, ಚಕ್ಕೆ, ಲವಂಗ, ಸ್ವಲ್ಪ ಗಸಗಸೆ ಬಿಟ್ಟರೆ ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಮಿಕ್ಸಿಲಿ ರುಬ್ಕೊಬಂದಿದ್ದೆ. ಅದೇ ಮಸಾಲೆನ ಇದಕ್ಕೆ ಹಾಕಿ, ಜೊತೆಗೆ ಸ್ವಲ್ಪ ಚಿಕನ್ ಮಸಾಲ 1 ಪ್ಯಾಕೆಟ್ 5 ರೂಪಾಯಿದು, ಗರಂ ಮಸಾಲ ಇಷ್ಟನ್ನು ಹಾಕಿ ಸ್ವಲ್ಪ ಧನಿಯಾ ಪೌಡ್ರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಫ್ರೈ ಸೂಪರಾಗಿರುವಂಥ ಫ್ರೈ ರೆಡಿ ಆಗುತ್ತೆ. ಅದೆಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಅಂಶ ಎಲ್ಲ ಬಿಟ್ಕೋಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನಿಜವಾಗ್ಲೂ ಒಲೆಯಲ್ಲಿ ಮಾಡಿರೋದು ಜೊತೆಗೆ ಕಬ್ಬಿಣದ ಬಾಣಲೆಯಲ್ಲಿ ಮಾಡಿರೋದು ಟೇಸ್ಟ್ ಅಂತೂ ಡಬ್ಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಜಾಸ್ತಿನೇ ತಿಂತಾರೆ, ಬೆರಳು ಕಚ್ಕೊಂಡು ತಿಂತಾರೆ ಅಂತಾರಲ್ಲ, ಅದೇ ರೀತಿಯಾಗಿ ತಿಂತಾರೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನನಗೆ ಚಿಕನ್ ಅಷ್ಟಾಗಿ ಇಷ್ಟ ಆಗಲ್ಲ, ಬಟ್ ಇಲ್ಲಿ ಇಷ್ಟಪಟ್ಟು ತಿಂದೆ ಅಂತಲೇ ಹೇಳ್ಬೋದು. ಒಂದೇ ಟೈಮೇ ತಿಂದಿದ್ದು, ಮತ್ತು ನಾನು ನಾಟಿ ಕೋಳಿ ತಿನ್ನೋದಕ್ಕೆ ಹೋಗಲಿಲ್ಲ, ಗೊಜ್ಜು ಮಾಡ್ಕೊಂಡು ತಿಂದೆ. ನನಗೆ ಅಷ್ಟಾಗಿ ಇಷ್ಟ ಆಗಲ್ಲ ಚಿಕನ್ನು, ಬಟ್ ಈ ಫ್ರೈ ನೋಡಿದ್ಮೇಲೆ ತಿನ್ನಬೇಕು ಅನ್ನಿಸ್ತು, ಹಾಗಾಗಿ ತಿಂದೆ. ನೋಡಿ, ಎಲ್ಲ ಈ ರೀತಿಯಾಗಿ ಎಣ್ಣೆ ಬಿಟ್ಕೋಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಮಿಕ್ಸ್ ಮಾಡಿ ಹಾಕಿದ್ರೆ ಕಲರ್ಫುಲ್ಲಾಗುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಸ್ವಲ್ಪ ನಿಂಬೆ ರಸನ ಒಲೆ ಎಲ್ಲ ಪೂರ್ತಿ ಆಫ್ ಆದಮೇಲೆ ಸ್ವಲ್ಪ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರೋಂಥ ಚಿಕನ್ ಫ್ರೈ ಪರೋಟ ಅಥವಾ ಚಪಾತಿ, ಪೂರಿ ಏನೂ ಇಲ್ಲ ಅಂದರೆ ಸ್ವಲ್ಪ ಅನ್ನದ ಜೊತೆ ಅಥವಾ ಸೈಡ್ ಡಿಶ್ ಆಗಲಿ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿ. ಅಂದರೆ ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಬದಲಾವಣೆ ಇದ್ದರೆ ಈ ರೀತಿಯಾಗಿ ಮಾಡಿಕೊಡಿ. ನೀವು ಬೇರೆ ಥರ ಮಾಡ್ತಿದ್ರಿ ಅಂದರೆ ಈ ಪ್ರೊಸೀಜರಲ್ಲಿ ಒಂದ್ಸರಿ ಮಾಡಿಕೊಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಸರ್ವ್ ಮಾಡ್ತೀರಲ್ಲ, ಆ ಟೈಮಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು, ಅಥವಾ ಈಗಾದ್ರೂ ಮಿಕ್ಸ್ ಮಾಡ್ಕೋಬೋದು. ಇನ್ನು ಚಿಕನ್ ಫ್ರೈ ಆಯಿತು, ಇನ್ನು ಪರೋಟನ ಸುಟ್ಕೊಳ್ತೀನಿ.
ಸುತ್ತಿಕ್ಕೆ ಆಮೇಲೆ ಫೋನು ಸಾಕು ಹೋಗಲ್ಲ. ಈರುಳ್ಳಿ ಹಾಕೋಣಮ್ಮ. ಚೆನ್ನಾಯ್ತಾ? ನನ್ನ ಮಗಳು ಬಡಿಸ್ತೆ. ಅಮ್ಮ ಅಮ್ಮ ಕೊಡು ಕೊಡು, ಅಲ್ಲೇ ಹಾಕ್ಕೊಳ್ಳೋಣ ತಮ್ಮಲ್ಲಿ. ಅಯ್ಯೋ ಅಯ್ಯೋ, ಎಲ್ಲರಿಗೂ ನೀನೇ ಬಡ್ಸಕ್ಕೆ ಹೋಗ್ತೀಯ. ಕೊಡಿ. ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಫ್ರೈ ಅಂತೂ ಎಲ್ಲರೂ ಇಷ್ಟಪಟ್ಟರು, ತುಂಬ ಚೆನ್ನಾಗಾಗಿದೆ ಅಂದರು, ಖುಷಿ ಆಯಿತು. ನಮ್ಮ ಮನೆಯವರು ಏನೇ ಅಂದರು ಬೆಂಗಳೂರಲ್ಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ, ಟೇಸ್ಟ್ ಅಂತೂ ಸಖತ್ತಾಗಿದೆ ಅಂದರು. ಅಲ್ಲಿ ಮಾಡೋದಕ್ಕೆ ಇಲ್ಲಿ ಮಾಡೋದಕ್ಕೆ ವ್ಯತ್ಯಾಸ ಇದೆ ಅಂದರೆ ಇಲ್ಲಿ ಒಲೆಯಲ್ಲಿ ಮಾಡಿದ್ದೀನಿ ಮತ್ತು ಕಬ್ಬಿಣದ ಬಂಡೆಯಲ್ಲಿ ಮಾಡಿದ್ದೀನಿ ಅಂತ ಹೇಳಿದೆ. ಚೆನ್ನಾಗಿದೆ ಅಂತ ಹೊಟ್ಟೆ ತುಂಬ ತಿಂದರು ಎಲ್ಲರೂ. ಇನ್ನು ನಮ್ಮಮ್ಮ ಫೋನ್ ಮಾಡಿದ್ವಿ, ಮಾತಾಡ್ಕೊಳ್ತಾ ಊಟ ಮಾಡ್ತಾಯಿದ್ದೀವಿ. ಎಲ್ರಿಗೂ ಮಾಡಿದ್ವಿ, ನಮ್ಮ ಆಂಟಿದಿರಿಗೆ, ನಮ್ಮಮ್ಮನಿಗೆ, ಅಕ್ಕಗೆ ಎಲ್ಲರಿಗೂ ಫೋನ್ ಮಾಡಿಕೊಂಡು ಊಟಕ್ಕೆ ಕರೆದುಕೊಂಡು ತಮಾಷೆಯಾಗಿ ಮಾತಾಡ್ಕೊಳ್ತಾ ಊಟ ಮಾಡ್ತಾಯಿದ್ದೀವಿ. ನನ್ನ ಮಗಳು ಮಮ್ಮಿ ನಾನು ನೀನು ಜೊತೆಗೇ ಊಟ ಮಾಡೋಣ ಅಂದ್ಲು. ಹಾಗಾಗಿ ಇಬ್ಬರು ಒಂದೇ ತಟ್ಟೆಗೆ ಕೂತಿದ್ದೀವಿ ಊಟ ಮಾಡೋದಕ್ಕೆ. ಅದು ಇಂಪಾರ್ಟೆಂಟ್. ಇದ್ದಾಗ ಹೆಂಗೆ ನೋಡ್ಕೊಂತಾರೆ ಅನ್ನೋದು ಮುಖ್ಯ. ಹಾಗೆ ಇಲ್ಲಿ ನಾವು ಇದ್ವಲ್ವ, ಅದೇ ಜಾಗದಲ್ಲೇ ಜೇನಿತ್ತು. ಅದನ್ನು ನಮ್ಮ ಮಾವ ಕೇಳ್ತೀನಿ ಅಂದರು. ನಾವೆಲ್ಲ ಈಚೆ ಬಂದಿದ್ವಿ, ಹುಳ ಎದ್ದಾಳತ್ತೆ, ಹುಳ ಇದು ಮಾಡ್ತವೆ ಅಂತ. ಬಟ್ ಅವು ಏನೂ ಮಾಡಲಿಲ್ಲ. ತುಂಬ ಆಸೆ ಇದ್ದಾಗ ಕಿತ್ತರು ಜೇನು ತುಪ್ಪ ಜಾಸ್ತಿ ಇದೆ ಅಂತ. ಬಟ್ ಅದರಲ್ಲಿ ತುಪ್ಪನೇ ಇರಲಿಲ್ಲ. ಮತ್ತೆ ಒಂದು 4-5 ಕಡೆ ಹೋಗಿ ಬಂದರು, ಎಲ್ಲಾದರೂ ಸಿಗುತ್ತಾ ಮಕ್ಳಿಗೆ ಕೊಡೋಣ ಅಂಥೇಳಿ. ಬಟ್ ಎಲ್ಲೂ ಸಿಗಲಿಲ್ಲ ನಮಗೆ. ಸಿಕ್ಕಿದ್ದು ಈ ಒಣ ರೊಟ್ಟಿ. ಒಣಕೋಗಿತ್ತಲ್ಲ ರೊಟ್ಟು. ಏನಮ್ಮ ಅಲ್ಲ ಅಲ್ಲೊಂದು ಐತಂತ ನಿನ್ನ ಕೈ ಹತ್ರ ಅವಳು ಏನು ತಿಂದ್ರೆ ಸಣ್ಣವ ಕದ್ದವಿದ್ರು ಅಪ್ಪನಿಗೆ ತಿಂತೇನ್ರಿ. ಐತಲ್ಲ ತುಪ್ಪ ತಗಮ್ಮ ಜೇನು ತುಪ್ಪ ಒಣಗೋಗೈತೆ ರೊಟ್ಟಿ ತಿಂತೀನಿ. ತಿನ್ನು. ತಿಳಿದ್ರಾಗ ಇಂಥ ಗಿಡದಾಗ ಏನಕ್ಕೆ ಬಿಡ್ತಾವು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇವತ್ತಿನ ಈ ವಿಡಿಯೋ ನಿಮ್ಗೇನಾದರೂ ಅಲ್ಪ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.